ರೆಡಿ ಮಗುನ್ ರೆಡಿ ಬೇಸಿಕ್ ಆದ್ರೂ ಮಾಡ್ತಾರೆ ನಿಂಗೆ. ಎಲ್ಲಿದ್ದಾರೆ? ಇದು ಗ್ಲೋ ಮಸ್ಟ್ ಹೊಡಿಯಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ತಲೆ ಹಲ್ಲ ನನ್ನ ಲೈಟ್ ಬಿಕಾಸ್ ಅದಕ್ಕೆ ಎತ್ಕೊಂಡು ಹೋಗ್ಕೊಟ್ಟು. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಅಂತ ಹೇಳ್ಬೋದು. ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಆ್ಯಂಡ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಸ್ವಲ್ಪ ಸ್ಕಿನ್ ಕೇರ್ನ ಮಾಡಿಕೊಂಡು ಹೋಗಿ ಮಗುನ ರೆಡಿ ಮಾಡಿಸ್ಕೊಂಡು ಆ ಮಗುನ ಕರ್ಕೊಂಡು ಬಂದು ಮತ್ತೆ ಸರಿ ಹೋಗ್ತೀನಿ. ಹಿಂದಿ ಕಲಿಬೇಕು ಅನ್ನೋದು ಇದಕ್ಕೇನೆ ನೋಡಿ. ಅವ್ರು ಬಂದಿದ್ದಾರೆ, ಅರ್ಬನ್ ಕಂಪ್ನಿಯವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಮಾತಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ ಹಿಂದಿಯಲ್ಲಿ ಮಾತಾಡೋಕ್ಕೆ, ಬಟ್ ಅವ್ರಿಗೆ ಕ್ಲೀನಾಗಿ ಕನ್ವರ್ಸೇಷನ್ ಆಗಲಿಲ್ಲ. ಸೊ ಇವಾಗ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಅವ್ರನ್ನ ಕಾನ್ಫರೆನ್ಸ್ ತಗೊಂಡು ಮಾತಾಡೋವಂಥ ಸ್ಥಿತಿ. ಅದಕ್ಕೆ ಪ್ರತಿಯೊಂದು ಲ್ಯಾಂಗ್ವೇಜನ್ನು ಕಲಿಬೇಕು, ಅಟ್ಲೀಸ್ಟ್ ಬೇಸಿಕ್ ಆದರೂ ಕಲಿ. ಚೆಮ್ ಮಾಡ್ತಾರೆ ನಿಂಗೆ ಅಂಕಲ್, ಚೆಮ್ Baya, and one more is there. You can only do. I will show you photo. I can only. Okay. Open karo. Iko and I can ಅವರು ಕೂಡ ಬಂದಿದ್ದಾರೆ. ಅದು ಹೇಳಿದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲೇ ಅರ್ಬನ್ ಅವ್ರನ್ನ ಬುಕ್ ಮಾಡಿದ್ದೆ ಅಂತ. ಆ್ಯಂಡ್ ಅವರು ಕೂಡ ಬಂದು ಫಿಟ್ ಮಾಡ್ತಾ. ನಾನು ಕ್ವಿಕ್ಕಾಗಿ ನನ್ನ ಕೆಲಸ ಏನೇನಿದೆ ಎಲ್ಲ ಮುಗಿಸ್ಕೊಬೇಕು. ಏನ್ಮಾ ಅಮ್ಮಮ್ಮ ಎಲ್ಲಿದ್ದಾರೆ? ಮುದ್ದು? ಸಖತ್ ಬಿಸಿಲು ಬರ್ತಾ ಇದೆ. ಕೂದಲನ್ನ ಚೆನ್ನಾಗಿ ಹಾರಿಸ್ಕೊಂಡ್ಬಿಡೋಣ. ಕಟ್ಕೋ ಬಾ. ಕ್ಲಿಬ್ಬೆಲ್ಲಿಕ್ಕಿದೆ? ಏನು ನಮ್ಮ ಪುಟ್ಟಾಣಿ ನೋಡಿ ಹಿಂಗೆ ಕಾಣಿಸ್ತಿದ್ದಾಳೆ. ಹಿಂಗೆ ಕಳ್ಳಿ ಅಮ್ಮ ಹಿಂಗೆ ಕಳ್ಳಿನ. ಬನ್ನಿ ಸ್ಕಿನ್ ಕೇರ್ನ ಮಾಡಿಕೊಂಡು ಮತ್ತೆ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಎಲ್ಲ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಲೆಟ್ಸ್ ಗೋ. ಕೂದಲು ಆರಿಲ್ಲ, ಸುಮ್ಮನೆ ಹಿಂಗೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಮುದ್ದು, ಯಾಕೆ ಬ್ಯಾಂಡ್ಸ್ ಎಲ್ಲ ಓಪನ್ ಮಾಡ್ತಾ ಇದೆಯಾ? ಕೋಲ್ ಎತ್ಕೊತೀನಿ ನಿನಗೆ. ಬ್ಯಾಂಡ್ಸ್ ಎಲ್ಲ ಓಪನ್ ಮಾಡಿದ್ರೆ ಓ ಬಾ ಇಲ್ಲಿ ಬಾ. ಚೆಮ್ ಮಾಡ್ತಾರೆ ಮುದ್ದು, ಚೆಮ್ ಮಾಡ್ತಾರೆಲ್ಲ. ಇದೇ ಬ್ರ್ಯಾಂಡ್ದು ಐ ಕ್ರೀಮ್ ಇತ್ತು, ಅದೆಲ್ಲೋ ಹಾಕ್ಬಿಟ್ಟಿದ್ದೀನಿ, ಸಿಗ್ತಾನೇ ಇಲ್ಲ. ಐ ಕ್ರೀಮ್ ಇದ್ದಿದ್ರೆ ಕ್ರೀಮ್ ಹಚ್ಕೊಂಡಿದ್ದಾದಮೇಲೆ ಈ ಥರ ನನಗೆ ಇದು ಗ್ಲೋ ಮಸ್ಟ್ ಹೊಡಿಯೋಕ್ಕೆ ತುಂಬ ಇಷ್ಟ. ಯಾವ ಲೆವೆಲ್ಗೆ ಇಷ್ಟ ಅಂತಂದರೆ ಇದು ಹೊಡೆದ್ಬಿಟ್ಟು ಬಿಟ್ಬಿಡ್ತೀನಿ. ಸಮ್ಟೈಮ್ಸ್ ಜಾಸ್ತಿ ಯೂಸ್ ಮಾಡಲ್ಲ, ಬಿಕಾಸ್ ಇಟ್ ವಾಸ್ ವೆರಿ 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 ಎಕ್ಸ್ಪೆನ್ಸಿವ್ ಪಿಕ್ಸಿದು. ಫೈನಲ್ ಆಗಿ ಲಿಪ್ ಬಾಮ್. ಸ್ವಲ್ಪ ಕೂದಲನ್ನ ಸುಮ್ಮನೆ ಹಂಗೆ ಗಂಟು ಹಾಕ್ಕೊಂಡಿದ್ದೀನಿ, ಇನ್ನು ತಲೆ ಎಲ್ಲ ಆರಬೇಕು. ಸೊ ಕಾಲೇಜ್ ಬೇಡ, ಅಲ್ಲೇ ಇಟ್ಬಿಡು. ಹಿಂದೇನಾ? ಸರಿ ಬಿಡು. ನೋಡು ಎಷ್ಟು ಬಳ್ಕೊಂಡಿದ್ಯಾ ನೋಡು. ಈ ಕಡೆ ಬಾರೋ. ಯಾರು ಬ್ಯಾಡ್ ಗರ್ಲು? ಬಟ್ಟುಟ್ಟೋಗುತ್ತೆ ನನ್ನ ಮೆಚ್ತಾ. ನನ್ನ ಲೈಟ್ ಕಲರಮ್ಮ. ಆ್ಯಕ್ಚುಲಿ ಏನಾಗಿದೆ, ನಾನು ಕಿಚನ್ಗೆ ಅಂದ್ಬಿಟ್ಟು ಒಂದು ಕ್ಯಾಬಿನೆಟ್ನ ಆರ್ಡರ್ ಮಾಡಿದ್ದೆ. ಅದು ನಾನು ಮಾಡಿದ್ದು ಗ್ಲಾಸ್ ಡೋರ್ಸ್ ಬರೋವಂಥದ್ದು, ಗ್ಲಾಸ್ ಶೆಲ್ಫ್ಸ್ ಬರೋವಂಥದ್ದು. ನಾನು ಫೋಟೋ ನೋಡಿಸಿದ್ದೆ ಅವ್ರಿಗೆ.
ಮೇ ಬಿ ಅವರೇ ಮಿಸ್ಟೇಕ್ ಮಾಡ್ಕೊಂಡ್ರ ಅಥವಾ ನಾನು ಕರೆಕ್ಟ್ ಫೋಟೋನೇ ನೋಡಿಸಿದ್ದೆ. ಬಿಕಾಸ್ ನಾನು ಮೇಲೆ ಹೋಗಿ ಶಾಪಲ್ಲಿ ಚೆಕ್ ಮಾಡ್ಕೊಂಡು ಬಂದೆ. ಚೆಕ್ ಮಾಡಿಕೊಂಡು ನನಗೆ ಇದೇ ಥರ ಬೇಕು ಅಂದ್ಬಿಟ್ಟು ನಾನು ಫೋಟೋ ಕೂಡ ತೊಗೊಂಡು ಬಂದು ಅವ್ರಿಗೆ ನೋಡಿಸ್ದೆ. ನಾನು ನೋಡಿಸಿದ್ದು ಲೈಕ್ ಇದು, ಓಕೆನಾ. ಲೈಕ್ ನೋಡಿ, ಈ ಥರ ಗ್ಲಾಸ್ ಶೆಲ್ಫ್ ಇರೋ ಅಂಥದ್ದು ನಾನು ನೋಡಿಸಿದ್ದು ಅವ್ರಿಗೆ. ನಾನು ಕೆಳಗಡೆ ಬಂದು ಬಿಲ್ಲಿಂಗ್ ಮಾಡೋ ಹತ್ರ ನೀವು ಈ ಥರ ಫೋಟೋ ನೋಡಿಸ್ರಿ, ಇದನ್ನು ಬಿಲ್ ಏನಿರುತ್ತೆ ಈ ಥರ ಬಿಲ್ ತೊಗೊಂಡು ಹೋಗ್ರಿ ಅಂತ ಹೇಳಿದರು. ನಾನು ಅವ್ರಿಗೆ ಎತ್ಕೊಂಬಂದು ಬಿಲ್ಲಿಂಗ್ ಮಾಡೋ ಹತ್ರ ನಾನು ಇದು ಬೇಕು ಅಂದ್ಬಿಟ್ಟು ನಾನು ಇದನ್ನು ಆರ್ಡರ್ ಮಾಡಿ ಅಂತ ಹೇಳಿದೆ. ಅವರು ಸರಿ ಆರ್ಡರ್ ಮಾಡ್ತೀವಿ ಅಂದ್ಬಿಟ್ಟು ಮಾಡಿದ್ದಾರೆ. ಬಟ್ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಬಿಕಾಸ್ ಅದು ಪ್ರೈಸ್ ಬೇರೆ, ಅದು 15,000 9,000 ಚೇಂಜ್ ಇದೆ. ಇದು ಸೇಮ್ ಪ್ರೈಸ್, ಆಲ್ಮೋಸ್ಟ್ ಸೇಮ್ ಪ್ರೈಸ್, 20 ರುಪೀಸ್ ಡಿಫ್ರೆನ್ಸ್ ಇರ್ಬೋದೇನೋ. ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇರೋದ್ರಿಂದಾನೇ ಅವ್ರಿಗೆ ಅಥವಾ ಕನ್ಫ್ಯೂಸ್ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಅವರು ಏನು ಮಾಡಿದರೆ, ವುಡನ್ ಡೋರ್ ಲೈಕ್ ಅವ್ರು ಏನು ಮಾಡಿದ್ದಾರೆ, ಬುಕ್ ಶೆಲ್ಫ್ ಬರುತ್ತೆ ಅಲ್ವಾ, ಅದನ್ನು ಲೈಕ್ ಎಲ್ಲ ವುಡನ್ದು ಬರುತ್ತೆ ಅಲ್ವಾ, ಆ ಥರದನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ. ನೋಡಿ, ಅವರು ನನಗೆ ಫಿಟ್ ಮಾಡಿದ್ಮೇಲೆ ನಮ್ಮ ಮನೆಯವ್ರಿಗೆ ಆಲ್ಮೋಸ್ಟ್ ಫಿಟ್ ಆದಮೇಲೆ ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ, ಈ ಥರ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ, ಈ ಥರ ಮಾಡ್ತಿದ್ದಾರೆ ಅಂತ. ಅವ್ರು ಸಡನ್ನಾಗಿ ನೋಡಿ, ನೀನು ಆರ್ಡರ್ ಮಾಡಿದ್ದು ಗ್ಲಾಸ್ದಲ್ವಾ, ಇದು ಯಾಕೆ ವುಡನ್ ಬಂದಿದೆ ಅಲ್ಲ ಅಂತ ಹೇಳಿದ್ರು. ಅವಾಗ ನಂಗೆ ತಲೆಗೆ ಹೊಡಿತು, ಹೌದು ನಾನು ಕಿಚನಾಗಿ ಮಾಡಿದ್ದು ಕಿಚನ್ ಕ್ಯಾಬಿನೆಟು, ಇದು ಯಾಕೆ ಬುಕ್ ಶೆಲ್ಫ್ ಥರ ಬಂದಿದೆ ಅಂದ್ಬಿಟ್ಟು ಪಾಪ ಅವರೆಲ್ಲ ಅಸೆಂಬಲ್ ಮಾಡಿಬಿಟ್ಟಿದ್ರು. ಮತ್ತು ರೀಅಸೆಂಬಲ್ ಮಾಡಿ ಈಗ ಪ್ಯಾಕ್ ಮಾಡ್ತಿದ್ದಾರೆ. ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ, ನಾನು ಆರ್ಡರ್ ಮಾಡಿದ್ದು ಬೇರೆ, ನನಗೆ ಬೇರೆ ಬಂದಿದೆ ಅಂತ. ಅವರು ಇವಾಗ ಕಾಲಲ್ಲಿ ಇದ್ದಾರೆ. ಅವರು ನಾವು ರಿಟರ್ನ್ ಪಿಕಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನನಗೆ ಐ ಥಿಂಕ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ, 99% ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ನನಗೆ ಬೇಕಾಗೇ ಇಲ್ಲ ಆ್ಯಕ್ಚುಲಿ. ನನಗೆ ಕಿಚನ್ಗೆ ಅಂತಲೇ ಹುಡುಕಿ ನನಗೆ ಇದೇ ಥರದ್ದು ಬೇಕು ಸ್ಪೆಸಿಫಿಕ್ಕಾಗಿ ನನಗೆ ಅದೇ ಥರ ಗ್ಲಾಸ್ ಡೋರಲ್ಲೇ ಬೇಕು ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದ್ನದ್ದು. ಯಾಕೆ ಗ್ಲಾಸ್ ಡೋರಲ್ಲೇ ಬೇಕು ಅಂತ ಅಂದ್ಕೊಂಡೆ ಅಂತ ಅಂದರೆ, ಕಿಚನ್ಗೆ ಲೈಕ್ ಪ್ರಾಡಕ್ಟ್ಸ್ ಇಟ್ಟಾಗ ಅದು ಕ್ಲೀನಾಗಿ ವಿಸಿಬಲ್ ಆಗಬೇಕು, ಚೆನ್ನಾಗಿರೋಂಥ ಪ್ರಾಡಕ್ಟ್ ಇಟ್ಟಾಗ. ಸೊ ನನಗೆ ಗ್ಲಾಸ್ ಡೋರ್ ಬೇಕಾಗಿದ್ದು. ಇದು ಬುಕ್ ಶೆಲ್ಫ್ ವುಡನ್ ಡೋರ್ದು ಬಂದಿದೆ. ಸೊ ನನಗೀಗ ಅವರು ಪಾಪ ರೀಅಸೆಂಬಲ್ ಮಾಡ್ತಾಯಿದ್ದಾರೆ. ರೀಅಸೆಂಬಲ್ ಮಾಡಿ ಕ್ಲೀನಾಗೆ ಪ್ಯಾಕ್ ಮಾಡ್ಕೊಟ್ಟು ಹೋಗ್ತಾರೆ. ಸ್ವಲ್ಪ ಚಾರ್ಜಸ್ ಆಗುತ್ತೆ, ಬೇಜಾರಾಗ್ತಾ ಇದೆ. ಈಗ ಒಂದು ಪಾಪ ಅವ್ರಿಗೇನೋ ಬಿಡಿ, ನಾವು ಪೇ ಮಾಡ್ತೀವಿ. ಬಟ್ ಇಲ್ಲಿ ಅದು ಅಸೆಂಬಲ್ ಮಾಡಿರೋದು, ರೀಅಸೆಂಬಲ್ ಮಾಡಿರೋದು, ಅದರದ್ದು ಪ್ರೈಸ್ ನಾನು ಪೇ ಮಾಡಬೇಕು. ಮತ್ತು ಈಗ ಪಿಕಪ್ ಬರ್ತಾರೆ, ಮತ್ತೆ ನಾನು ಫಿಟ್ ಮಾಡಿಸ್ಕೊಳ್ಳೋಕ್ಕೆ ಮತ್ತೆ ಪೇ ಮಾಡಬೇಕು. ಡಬಲ್ ಕೆಲಸ ಆಗ್ತಾಯಿದೆ. ಬಟ್ ಅಟ್ ಎನಿ ಕಾಸ್ಟ್ ನನಗದು ಬೇಕು, ನನಗೆ ಪ್ರಾಡಕ್ಟ್ ಬೇಕೇ ಬೇಕು. ನಾನು ಪಿಂಟ್ರೆಸ್ಟಲ್ಲಿ ನೋಡಿ ಇಟ್ಕೊಂಡಿದ್ದೆ, ನನಗೆ ಇದೇ ಥರ ಇರಬೇಕು, ನನ್ನ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಾಗ ಇದೇ ಥರ ವಿಸಿಬಲ್ ಆಗಬೇಕು, ಇದೇ ಥರ ಕಾಣಬೇಕು ಅಂತ. ಸೊ ಕಸ್ಟಮರ್ ಕೇರಲ್ಲೇ ಇದ್ದೀನಿ. ಅವ್ರು ಏನು ಹೇಳ್ತಾರೆ, ಅವರು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು, ಸಾಲ್ವ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ಆಯ್ಕೆಯಾಗಿ ಎತ್ಕೊಂಡೋಗಿ ಕೊಟ್ಟು ಬರ್ತೀನಿ ನಾನು. ಅಷ್ಟು ನನಗೆ ಯಾವುದಾದ್ರೂ ಪ್ರಾಡಕ್ಟ್, ಆ ಥರ ಪ್ರಾಡಕ್ಟ್ ಅದೇ ಪ್ರಾಡಕ್ಟೇ ಬೇಕು, ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಆ್ಯಂಡ್ ಚೆನ್ನಾಗೂ ಇರೋದಿಲ್ಲ. ಈಗ ಬುಕ್ ಶೆಲ್ಫನ್ನು ಕಿಚನ್ ಇಟ್ಟರೆ ಚೆನ್ನಾಗಿರುತ್ತಾ? ನೋಡಿ, ಇದು ಆ್ಯಕ್ಚುಲಿ ಓಕೆನಾ, ನಾನು ಆರ್ಡರ್ ಮಾಡಿರೋ ಅಂಥದ್ದು. ಅವ್ರು ಕಳಿಸಿರೋದು ಯಾವುದು ಅಂತಂದರೆ, ನಾನು ಅದನ್ನು ಗೂಗಲಲ್ಲಿ ತೆಗೆದು ನೋಡಿಸ್ತೀನಿ. ಅವ್ರು ಮಾಡಿರೋದು ಇದು. ಚಾರೋ ಪ್ಲೀಸ್. ಆ್ಯಕ್ಚುಲಿ ಅವ್ರು ಕಳಿಸಿರೋದು ಇದು. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಚಾರೋ, ಆ್ಯಕ್ಚುಲಿ ನೋಡಿ, ಲುಕ್ ಅಟ್ ದ ಡಿಫ್ರೆನ್ಸ್. ಇದೇಗಿದೆ ಆ್ಯಂಡ್ ಇದೇಗಿದೆ. ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ ಆ ಪ್ರಾಡಕ್ಟ್ಗೆ. ಲುಕ್ ಅಟ್ ದಿಸ್. ನನಗೆ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ಇನ್ನೂ ಅನ್ಪ್ಯಾಕ ಮಾಡಲಿಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಥರ ಮಿಸ್ಟೇಕ್ಸ್ ಆಗೋದು ಕಾಮನ್. ಬಟ್ ಆ್ಯಂಡ್ ಈಗ ಸದ್ಯಕ್ಕೆ ಮಕ್ಕಳನ್ನ ಮಲಗಿಸ್ಬಿಡ್ತೀನಿ. ಮಕ್ಕಳನ್ನ ಮಲಗಿಸಿ ಮತ್ತು ಇದನ್ನು ಅನ್ಪ್ಯಾಕ್ ಮಾಡ್ತೀನಲ್ಲ ಅಂದರೆ ಅವ್ರನ್ನ ಕುತ್ಕೊಳ್ರಿ, ಆ ಕಡೆ ಹೋಗು, ಈ ಕಡೆ ಹೋಗು, ಆ ಕಡೆ ಹೋಗಿ ಈ ಕಡೆ ಹೋಗು ಅನ್ನೋದೇ ಸಾಕಾಗುತ್ತೆ.
ಅದೊಂದು ಅಸೆಂಬಲ್ ಮಾಡಿಬಿಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಬೆಡ್ ಸೈಡ್ ಟೇಬಲ್ ಅದನ್ನು ಫಿಟ್ ಮಾಡಿದ್ದಾರೆ, ಅದು ಕರೆಕ್ಟಾಗೆ ಬಂದಿದೆ. ಆ್ಯಂಡ್ ಇನ್ನೊಂದು ಡೋರ್ಸ್ದು ಅದೊಂದು ಇದಾಗಿದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈಗ ಅವ್ರು ಐಕ್ಯ ಅವರು ಬೇರೆ ಕಡೆಯಿಂದ ಬಂದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ಐಕ್ಯ ಶಾಪ್ ಮಾಡಿದ್ದಾರೆ, ಓಕೆನಾ. ನಮ್ಮ ಕರ್ನಾಟಕ ಬಂದಿದ್ದಾರೆ ಅಂತ ಅಂದಮೇಲೆ ಕನ್ನಡ ಕಸ್ಟಮರ್ ಕೇರ್ಸ್ನ ಅಥವಾ ವರ್ಕ್ ಮಾಡೋರನ್ನ ಕನ್ನಡದವ್ರನ್ನೂ ಇಟ್ಕೋಬೇಕು. ಎಲ್ಲ ಬೇರೆ ಕಡೆಯವ್ರನ್ನೇ ಇಟ್ಕೊಂಡ್ಬಿಟ್ರೆ ಎಲ್ಲರಿಗೂ ಹಿಂದಿ ಬರುತ್ತಾ, ಎಲ್ಲರಿಗೂ ಇಂಗ್ಲೀಷ್ ಬರುತ್ತಾ? ಓಕೆ, ಕೆಲವೊಬ್ರು ಹಿಂದಿ ಬರೆದಿರೋರು ಇಂಗ್ಲೀಷ್ ಮ್ಯಾನೇಜ್ ಮಾಡ್ತಾರೆ. ಹಲೋ, ಸರ್ ಟೆಲ್ ಮಿ. So I have scheduled delivery and also return pickup. Okay. I'm sorry, but the earliest date is on 21st, ma'am, which is day after tomorrow. Yeah, okay. The delivery and return pickup will be done on the same day. Same day, okay. Delivery and the return pickup was the same day. Same day, but not maybe same time. Same, Same okay. time might not be possible, but it will be done on same day. Okay. Yeah, I have also shared you the email confirmation, ma'am, for Okay. new order delivery and also return So, pickup. yes. Gmail.com is not Yeah, working. no. Can you be able to WhatsApp? WhatsApp it. ಸರಿ ಬಿಡಿ, ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರಲ್ಲ. ಯಾವ ಇಂಗ್ಲೀಷು? ನನಗೆ ಇಂಗ್ಲೀಷು ಬರಲ್ಲ, ಏನೂ ಬರಲ್ಲ, ಬೇಜಾರಾಗುತ್ತೆ. ಅಂದ್ರು ಮಿಸ್ಟೇಕ್ಸು, ಇನ್ನು ಹೆಂಗೆ ಮಾತಾಡಬೇಕು? ಹಾಂ, ಸರಿ, ನಾನು ಅವ್ರು ಫಿಟ್ ಮಾಡ್ತಿದ್ದಾರೆ, ಮಕ್ಕಳು ನಂಗೆ ಮಲಗಿಸ್ತೀನಿ. ಏಯ್ ಮುದ್ದು ನಡಿ, ಮಳ್ಕೊ ನಡಿ. भैया व्हाट इज द चार्जेस? हाँ नहीं, ओनली फॉर दिस अनपैक. ಆ ಮುದ್ದಾನ ಇಟ್ಕೊಂಡು ಹೋಗು. ಗೊಗ್ಗಯ್ಯ, ಹೇಯ್ ಎದ್ದೋಳ. ಕೋಲ್ ಎತ್ತೀನಿ, ಕೋಲ್ ಎತ್ಕೊಂಡು. ಸ್ವಲ್ಪ ಫ್ರೂಟ್ಸ್ ಇದೆ, ಬನಾನಾ ಒಂಚೂರಿದೆ, ಎಲ್ಲ ಕಟ್ ಮಾಡಿ ಒಂಚೂರಿ. ನನ್ನ ತಮ್ಮನು ಬಂದ. ಅನ್ನಕ್ಕೆ ಇಡ್ಲಾ ಅಂತ ಕೇಳಕ್ಕೆ ಮಾಡಿದೆ, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ನಾನು ಮತ್ತೆ ಇದು ರಾಂಗ್ ಐಟಮ್ ಕಳಿಸ್ಬಿಟ್ಟಿದ್ದಾರೆ. ನಾವು ನೋಡಿದ್ದು ಗ್ಲಾಸ್ ಡೋರ್ದಲ್ವಾ? ಹಾಂ, ಮತ್ತೆ ಇದು ಮಾಡಿದ್ದೀನಿ, ರಿಟರ್ನ್ ರೆಶ್ಯೂಡ್ಯೂಲ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದೆ, ಮತ್ತು ಅವರೇ ಪಿಕಪ್ ರೀಡೆಲಿವರಿ ಮಾಡ್ತಾ ಇದ್ದಾರೆ. ಒಂದು ಗೊತ್ತು. ನಾನು ಅನ್ನ ನೀನು ಬರೋದು 6 ಸಬ್ಜೆಕ್ಟು ಬೇಸಿಕ್ ಮಾಡಕ್ಕೆ ಒಬ್ಬೊಬ್ಬನ ಕರ್ಸೋದು ದಿನ. ನಾಳೆ ಇಲ್ಲ, ನಾಳೆ ಅದೇನೋ ಆಕ್ಟಿವಿಟಿ ಐತಂತ ಅಷ್ಟೇ. ಸೋಮವಾರದಿಂದ ಕ್ಲಾಸ್ಗಳು ಮಾಮೂಲಿ ಕ್ಲಾಸ್. ಏನು ಗಂಡಸ್ರಿಗಿಂತ ಶಕ್ತಿ ಇದೆ ಹೆಂಗಸ್ರಿಗೆ. ಇಲ್ಲೊಂದು ಸೆಟ್ ಆಯಿತು, ಆ್ಯಂಡ್ ಇಲ್ಲೊಂದು ಅದು ಬೆಡ್ ಟೇಬಲ್ ಕೂಡ, ಆ್ಯಂಡ್ ಇಲ್ಲಿ ಇದು ಟೇಬಲ್ ಸೆಟ್ ಆಗಿದೆ. ಆ್ಯಂಡ್ ನೋಡಿದ್ದೀರಾ ಇವಾಗ ಕತೆಗಳು ಏನೇನಾಗಿತ್ತು ಏನು ಎಲ್ಲ ಅಂತ. ಆ್ಯಂಡ್ ಒಂದು ರಿಟರ್ನ್ ಪಿಕಪ್ ಮಾಡಿ ಹೊಸದು ನಾವು ಯಾವುದು ಆರ್ಡರ್ ಮಾಡಿದ್ವೋ ಅದು ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಆ್ಯಂಡ್ ರೂಮಲ್ಲಿ ಕೂಡ ಬೆಡ್ ಸೈಡ್ ಟೇಬಲು ಪುಟ್ಟ ತೊಗೊಂಡೆ, ಬಿಕಾಸ್ ನನಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಮಿರರ್ ಇದೆ. ಸೊ ನನಗೆ ಒಂದು ಪುಟ್ಟ ಸೈಜ್ ಬೇಕಿತ್ತು, ಕರೆಕ್ಟ್ ಸೈಜ್ದೇ ಬೆಡ್ ಟೇಬಲ್ ಕೂಡ ಬಂತು. ಆ್ಯಂಡ್ ಒಂದು ಆರ್ಗನ್ ಮೇಕಪ್ ಐಟಮ್ ಎಲ್ಲ ಇಟ್ಕೊಳೋಕ್ಕೆ ನನಗೆ ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ರೀತಿ ಇರೋಂತಹ ಕ್ಯಾಬಿನೆಟ್ಸ್ ವಾರ್ಡ್ರೂಬ್ಸ್ ಡ್ರಾಸ್ ಥರದ್ದು ಒಂದು ಬೇಕಿತ್ತು, ಅದು ಕೂಡ ಬಂತು. ಎಲ್ಲ ರೂಮಲ್ಲಿ ಸೆಟ್ ಆಗಿದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಐಕ್ಯ ಪ್ರಾಡಕ್ಟ್ಸ್ ಎಲ್ಲ ಇದೆ, ಈಗ ಅದನ್ನು ಅನ್ಬಾಕ್ಸ್ ಮಾಡೋಣ. ಅದು ರಿಟರ್ನ್ದು ಅಲ್ಲೇ ಇದೆ, ಪ್ಲೀಸ್ ಡೋಂಟ್ ಮೈಂಡ್. ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ. ಮೊದಲಿಗೆ ಈ ಚೇರಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಬಾಲ್ಕನಿಯಲ್ಲಿ ಅಥವಾ ಕೆಳಗಡೆ ಪಾರ್ಕಿಂಗಲ್ಲಿ
ಹಾಕ್ಕೊಳ್ಳೋಕ್ಕೆ ಒಂದು ಸಿಂಪಲಾಗಿ ಫೋಲ್ಡೇಬಲ್ ಚೇರ್ ಬೇಕಿತ್ತು. ನಮ್ಮ ಹತ್ರ ನಮ್ಮ ಮನೇಲಿ ಯಾವುದೇ ಥರ ಚೇರ್ಸ್ ಇಲ್ಲ. ಸೋಫಾ, ಬೀಮ್ ಬ್ಯಾಗ್ ಆ ಥರ ಇದೆ. ಚೇರ್ ಬೇಕಿತ್ತು, ಸ್ಪೆಸಿಫಿಕ್ಕಾಗಿ ಚೇರ್ ಬೇಕಿತ್ತು. ಮೇಲೆ ಹತ್ತಕ್ಕೆಲ್ಲ ಇದು ಅನ್ನೋದು ಮೇಲೆ ಹತ್ತಕ್ಕೆ ಏನಾದರೂ ಮೇಲೆ ಏನಾರ ಎತ್ಕೋಬೇಕಾದ್ರೆ ಅದಕ್ಕೆಲ್ಲ ಲ್ಯಾಡರ್ ಇದೆ. ಬಟ್ ಚೇರ್ ಒಂದು ಪುಟ್ಟ ಚೇರ್ ಬೇಕಿತ್ತು. ಪುಟ್ಟ ನಾರ್ಮಲ್, ಫಾರ್ ಎಕ್ಸಾಂಪಲ್ ಈಸಿಯಾಗಿ ಕ್ಯಾರಿ ಮಾಡೋ ಅಂಥದ್ದಾಗಿರ್ಬೋದು, ಕಾರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು, ಅಥವಾ ನಾವು ಪಾರ್ಕಿಂಗಲ್ಲಿ ಏನಾರ ಕುತ್ಕೋಬೇಕು ಅನ್ಸಿದ್ರೆ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು, ಬಾಲ್ಕನಿಯಲ್ಲಿ ಏನಾರ ಕುತ್ಕೋಬೇಕು ಅನ್ಸಿದ್ರೆ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ಆ ಥರದ್ದು ಒಂದು ಸಿಂಪಲ್ ಆಗಿರೋಂಥ ಚೇರ್ ಬೇಕಿತ್ತು. ಒಂದು ಒಳ್ಳೆ ಪ್ರೈಸಲ್ಲಿ ಕೂಡ ಸಿಕ್ತು. ಅದಕ್ಕೆ ಇದನ್ನು ಒಂದು ತಂದೆ ಐಕ್ಯದಿಂದ ಥರ ಇದೆ. ಅಂದರೆ ಈ ಚೇರ್ ಹಿಂಗಿದೆ. ಈ ರೀತಿ ಇದೆ. ಆ್ಯಂಡ್ ಇದ್ರ ಮೇಲೆ ಕುತ್ಕೊಂಡೀಗ ಎಲ್ಲ ಪ್ಯಾಕ್ ಮಾಡಿಬಿಡೋಣ. ಪರವಾಗಿಲ್ಲ ಗೈಸ್, ಚೇರ್ ಕ್ವಾಲಿಟಿ ಕಂಫರ್ಟಬಲ್ ಎಲ್ಲ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಇದ್ರೂ ನೈಸ್. ಹೆಂಗೆ ತುಂಬಿದಾರೋ ಏನೋ ಗೊತ್ತಿಲ್ಲ. ಮೇನ್ ನಮ್ಮ ಮನೆಯಲ್ಲಿ ಆ ಮನೇಲಿ ಒಂದು ಗಡಿಯಾರ ಇದ್ದಿದ್ದನ್ನೇ ನಾವು ರೂಮಲ್ಲಿ ಸದ್ಯಕ್ಕೆ ಹಾಕ್ಕೊಂಡಿದ್ದೀವಿ. ಇದ್ದಿದ್ದ ತಕ್ಷಣ ಟೈಮ್ ಗೊತ್ತಾಗಬೇಕು ಅಂತ. ಮೇನ್ ನೆಸೆಸಿಟಿ ಇರೋ ಅಂಥದ್ದು ಮನೆಗೆ, ಹೊಸ ಮನೆಗೆ ನೆಸೆಸಿಟಿ ಇರೋ ಅಂಥ ಐಟಮ್ಸನ್ನ ತರಿಸಿದ್ದೀನಿ ಗೈಸ್. ಒಂದು ಬಿಗ್ ಗಡಿಯಾರ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಗಡಿಯಾರ. ಆ್ಯಂಡ್ ನಮ್ಮ ಮನೆಗೆ ಒಂದು ಸ್ವಲ್ಪ ದೊಡ್ಡದಾಗೇ ಇರಬೇಕು. ದೊಡ್ಡ ಮನೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಗೋಲ್ಡ್, ಬ್ಲ್ಯಾಕ್, ವೈಟ್, ನಮ್ಮ ಮನೇಲೆಲ್ಲ ಒಂದು ಸ್ವಲ್ಪ ಗೋಲ್ಡು, ವೈಟು, ಬ್ಲ್ಯಾಕು ಒಂಥರ ಆ ಥರ ಇದರಲ್ಲೇ ಇರೋದ್ರಿಂದ ನನಗೆ ಇರೋದ್ರಲ್ಲೂ ಕಲೆಕ್ಷನ್ಸಲ್ಲಿ ಇದೇ ಬೆಸ್ಟ್ ಅನಿಸಿದ್ದು. ಅದಕ್ಕೆ ಇದನ್ನು ತಂದೆ. ಈ ಗಡಿಯಾರ ಬಂದು ಹೀಗಿದೆ. ವ್ಯಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಅನಿಸುತ್ತೆ. ನಮಗೆ ಲೆಟರ್ಸ್ ಇರೋದೇ ಬೇಕು. ನಮ್ಗೆ ಈ ಥರ ಆಲ್ಫೋಬೆಟ್ಸ್ ನಂಬರ್ಸ್ ಇರೋವಂಥದ್ದೇ ಬೇಕಿತ್ತು. ಎಷ್ಟು ದೊಡ್ಡದಾಗಿದೆ ಗಡಿಯಾರ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನಾನು ಅರ್ಧ ಚೆನ್ನಾಗಿದೆ. ಕ್ವಾಲಿಟಿ, ವಾಯ್ಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಟು ಗುಡ್. ಚೆನ್ನಾಗಿದೆ. ಆ್ಯಂಡ್ ಮ್ಯಾಟ್ಗಳು ವಾಶ್ರೂಮ್ಸ್ ಹತ್ರ ಹಾಕೋಕ್ಕೆಲ್ಲ ಇದೆ. ಬಟ್ ಸ್ವಲ್ಪ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. 1-2 ಮ್ಯಾಟ್ ತಂದೆ. ಇದು ಎಲ್ಲ ಆನ್ಲೈನಲ್ಲಿದೆ. ಪ್ರೈಸ್ ಆನ್ಲೈನಲ್ಲಿ ಕೂಡ ಇದೆ. ನಿಮ್ಗೆ ಏನಾರ ಯಾವುದಾದ್ರು ಇಷ್ಟ ಆಯಿತು ಅಂದರೆ ನಾನು ಈಗ ಓಪನ್ ಮಾಡ್ತಾ ಇರೋದು. ನಮಗೆ ಇದಾಗಲ್ಲ, ವೀಡಿಯೋಸ್ ಆಗಲ್ಲ. ಆ್ಯಂಡ್ ಪ್ಲ್ಯಾಂಟನ್ನು ನೋಡಿಸ್ಲಿಲ್ಲ, ರೆಕಾರ್ಡ್ ಆಗಲಿಲ್ಲ. ಸಡನ್ನಾಗಿ ನನ್ನ ಕ್ಯಾಮ್ರಲ್ಲಿ ಸ್ಟೋರೇಜ್ ಖಾಲಿ ಆಗಿಬಿಡ್ತು. ಸೊ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಬಾಯ್.